ಇವತ್ತಿನ ಬ್ಲಾಗ್ನಾಗ ನಮ್ಮ ಉತ್ತರ ಕರ್ನಾಟಕ ಶೈಲಿಯಾಗಿ ಮಾತಾಡೋಣೇನ್ರಿ. ಎಲ್ರಿಗೂ ಶರಣ್ರಿಪ್ಪ. ಎಲ್ರು ಹೆಂಗದಿರ್ರಿ? ಇವತ್ತು ಎದಕ್ಕಂತ ಗೊತ್ತಿಲ್ರಿ, ಬೇರೆ ಶೈಲಿಯಾಗ ಒಂದು ಬ್ಲಾಗ್ ಮಾಡೋಣ ಅಂತ ಅನಿಸ್ತ್ರಿ. ಅದಕ್ಕೆ ನಾವು ಉತ್ತರ ಕರ್ನಾಟಕ ಶೈಲಿಯಾಗ ಒಮ್ಮೆ ಯಾರು ಟ್ರೈ ಮಾಡೋಣ ಅಂತ ಹೇಳಿ ಈ ಬ್ಲಾಗ್ನಾಗ ಟ್ರೈ ಮಾಡಕತ್ತೀನಿ. ಅಲ್ಲಿ ಇಲ್ಲಿ ವಿಡಿಯೋಗಳಾಗ ನೋಡಿ ಕಲ್ತು ಮಾತಾಡಕತ್ತೀನಿ. ಏನಾದ್ರೂ ತಪ್ಪಿಪ್ ಅನ್ಸಿದ್ರ ಒಟ್ಟಿಗೆ ಹಾಕಂಗೆ ಕ್ಷಮಿಸ್ಬಿಡ್ರಲ್ಲ. ಮತ್ತ ಹಂಗಿದ್ರ ಈ ಬ್ಲಾಗ್ನಾಗ ಪೂರಾ ಉತ್ತರ ಕರ್ನಾಟಕ ಶೈಲಿಯಾಗ ಜೈ ಅನ್ಸ್ಬಿಡೋಣೇನ್ರಿ. ಇವತ್ತು ರವಿವಾರ ಇದ್ದಿದ್ದ ಸಂಬಂಧ ಎದ್ದಳ್ಲಿಕ್ಕೆ ಸ್ವಲ್ಪ ಲೇಟ್ ಆಯ್ತು. ಎದ್ದು ಒಂದು ಲೋಟದಾಗ ಬಿಸಿ ಬಿಸಿ ಕಾಫಿ ಇಟ್ಕೊಂಡು ಅದ್ರ ಜೊತೆಗೆ ಬಿಸ್ಕೆಟ್ ತಿನ್ಕೊಂಡು ತಿಂಡಿ ಗಿಂಡಿ ಏನು ಮಾಡ್ಲಿಕ್ಕೆ ಹೋಗಿಲ್ರಿ. ಡೈರೆಕ್ಟಾಗಿ ಅನ್ನ ಮಾಡಿಕೊಂಡು ಮುಂಜಾನ್ಯಾಗ ಊಟನ ಮುಗಿಸ್ಕೊಂಡು ಹಂಗೆ ಇವತ್ತು ನಮ್ಮ ಯಜಮಾನಪ್ಪ ಸ್ವಲ್ಪ ಫ್ರೀಗೆ ಇದ್ರಂತ ಹೇಳಿ ಅವ್ರಂತ ಅಕ್ಕ ಸ್ವಲ್ಪ ತಲೆಗೆ ಎಣ್ಣೆ ಹಚ್ಚಿಸ್ಕೊಂಡು ಚಂದ ಒಂದು ಮಸಾಜ್ ಮಾಡಿಸ್ಕೊಂಡು ಇನ್ನು ನನ್ನ ಅಡುಗೆ ಕಾರ್ಯಕ್ರಮ ಚಾಲು ಆಯ್ತು ನೋಡ್ರಿ. ಇಲ್ಲಿ ನಮ್ಮ ಯಜಮಾನಪ್ಪಂಗ ರವಿವಾರ ನಾನ್ ವೆಜ್ ಗಿನ್ವೆಜ್ ಇಲ್ಲ ಅಂದರೆ ನಡಿಲಿಕ್ಕೆ ಇಲ್ಲ ನೋಡ್ರಿ. ಇನ್ನು ಅದ್ರ ಸಂಬಂಧ ನಮ್ಮ ಯಜಮಾನಪ್ಪ ಮಧ್ಯಾಹ್ನದಿಂದ ಹೋಗಿ ಚಿಕನ್ ತಂದು ಕೊಟ್ಟರು ನೋಡ್ರಿ. ಇಲ್ಲಿ ನಂದು ಕೂಡ ಅಡುಗೆ ಗಿಡ್ಗೆ ಕೆಲಸ ಎಲ್ಲ ಮುಗಿಸ್ಕೊಂಡಿನ್ರಿ. ಇನ್ನು ಇಬ್ರು ಕೂತ್ಕೊಂಡು ಒಟ್ಟಿಗೆ ಊಟ ಮಾಡೋಣ ಅಂತ ನಾನು ಅಂದ್ಕೊಂತಿದ್ರ ನಮ್ಮ ಯಜಮಾನಪ್ಪ ನನ್ನನ್ನು ಲೆಕ್ಕಿಸ್ತಲೇ ಒಬ್ಬರೇ ಬ್ಯಾಟಿಂಗ್ ಮಾಡೋಕೆ ಶುರು ಹಚ್ಚಿದ್ರು ನೋಡ್ರಿ. ಇಲ್ಲಿ ನಾನು ಇನ್ನೇನು ಮಾಡಲಿ, ಅವ್ರಂತ್ಯಕ್ಕೆ ಬಡ್ದಾಡ್ಲಿಕ್ಕೆ ಆಗಲಿಲ್ಲ ಅಂತ ಒಬ್ಬಳೇ ಊಟ ಮಾಡಿಕೊಂಡು ಇನ್ನು ಮುಸಂಜೆಯಾಗ ಒಂದು ಒಳ್ಳೆ ವ್ಯೂನ ಎಂಜಾಯ್ ಮಾಡಿಕೊಂಡು ಜಳಕ ಗಿಲ್ಕ ಮಾಡಿಕೊಂಡು ನಾನು ಇಲ್ಲಿ ರೆಡಿ ಆಗೀನ್ರಿ. ಇನ್ನು ರೆಡಿ ಗಿಡಿಯಾಗಿ ನಾವೆಲ್ಲೂ ಹೊರಗಡೆ ಹೋಗೋರು ಇರ್ಲಿಲ್ಲ. ಮನ್ಯಾಗ ಕುತ್ಕೊಂಡು ಮ್ಯಾಚ್ ಶುರು ಆಗಿತ್ತಂತ ಮ್ಯಾಚ್ ನೋಡ್ಕೊಂಡು ಇಬ್ರು ಒಂದೊಂದು ಕಪ್ ಟೀನ ಕುಡ್ಕೊಂಡು ಅವರು ಮ್ಯಾಚ್ ಎಂಜಾಯ್ ಮಾಡ್ತಾ ಇದ್ರಿ. ಇಲ್ಲಿ ನಾನು ಬಂದು ಮಾವಿನಕಾಯಿ ಉಪ್ಪಿನಕಾಯಿ ಹಾಕ್ಲಿಕ್ಕಿತ್ತು. ಇದ್ರ ಸಂಬಂಧ ನಾನು ಎಲ್ಲ ಪದಾರ್ಥಗಳನ್ನ ರೆಡಿ ಮಾಡ್ಕೊಂಡು ಉಪ್ಪಿನಕಾಯಿ ಹಾಕಿನ್ರಿ. ಹಂಗ ನಾಳೆ ಮುಂಜಾನ್ಯಾಗ ತಿಂಡಿಗೆ ಬೇಕಂತ ಇಡ್ಲಿ ಸರಿಗಿಲ್ಲಿ ರುಬ್ಬಿ ರೆಡಿ ಮಾಡಿ ಇಟ್ಟಿನ್ರಿ. ಹಂಗ ಅಡ್ಗೆ ಮನೆ ಕೆಲಸ ಎಲ್ಲ ಮುಗಿಸಿನ್ರಿ. ಇನ್ನು ನೆನ್ನೆ ಹುಲ್ಲನ್ನು ಆಗ ಕ್ರೋಶ ಕಡ್ಡಿ ತಂದಿನ್ರಿ, ಏನಾದರೂ ಹೊಸ್ದಾಗಿ ಕಲೀಲಿಕ್ಕಂತ. ಮೊದಲಿಂದ ನನಗೆ ಹಾಕ್ಲಿಕ್ಕೆ ಬರ್ತಾಯಿತ್ತು, ಅದನ್ನೇ ಯೂಸ್ ಮಾಡಿಕೊಂಡು ಮುಂದೆ ಏನಾದರೂ ಟ್ರೈ ಮಾಡೋಣ ಅಂತ ಕಲಿತಾ ಇದ್ದೀನಿ. ನಿಮ್ಗೆಲ್ಲ ಈ ಬ್ಲಾಗ್ ಇಷ್ಟ ಆಗೈತಿ ಅಂತ ಭಾವಿಸ್ತೀನಿ ನಾನು. ಏನಾದರೂ ತಪ್ಪಿದ್ರ ಮತ್ತೊಮ್ಮೆ ಕ್ಷಮಿಸ್ಬಿಡ್ರಿ. ಈ ಬ್ಲಾಗ್ ಇಷ್ಟ ಆಗಿದ್ರ ಒಂದು ಲೈಕ್ ಹೊತ್ತಿ ನನ್ನ ಪೇಜ್ನ ಫಾಲೋ ಮಾಡ್ಕೊಳ್ರೆ.